ಅವ್ರು ಬೇಕಾದ್ರೆ ಅವರು ಡಿನ್ನರ್ ಕೊಡ್ತಾರೆ, ಇವ್ರು ಬೇಕಾದ್ರೆ ಇವ್ರು ಡಿನ್ನರ್ ಕೊಡ್ತಾರೆ. ನಡೀಲಿ ಬಿಡ್ರಿ, ಏನ್ ತಪ್ಪೇನೆ, ಊಟ ಸಿಕ್ಕರೆ ಸರಿ ನಮ್ಗೆ. ನೀವೇನ್ ಹೇಳಿದ್ರಿ ಹೊರಗಿಟ್ಟು ಅಂತ ಯಾಕೆ ಹೇಳ್ತೀರಾ ಅದನ್ನ? ಏನಂಗಂತ ಅಂದ್ರೆ ನಾವು ಮಾಡುದಲ್ಲ, ನಾವೊಂದು 35-40 ಜನ ಮಾಡುದು, ಅದನ್ನ ಮುಖ್ಯಮಂತ್ರಿಗಳನ್ನ ಹೊರಗಿಟ್ಟು ಮಾಡಿರ್ತಕ್ಕಂಥದ್ದಲ್ಲ. ಕೆಲವು ಅಲ್ಲಿ ಬೆಳಗಾಂನಲ್ಲಿ ಏನಾಗ್ತದೆ ಅಂದ್ರೆ, ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಡಿನ್ನರ್ ನಡೀತದೆ. ನಿಮ್ ಮಾಧ್ಯಮದವ್ರಿಗೆ ಗೊತ್ತಾಗದಾಗ ಅದು ವೈಭವೀಕರಣ ಆಯ್ತದೆ ಅಷ್ಟೇ. ಪ್ರತಿನಿತ್ಯ ನಡೀತದೆ, ಅಲ್ಲೊಂದ್ ಗುಂಪು, ಅವ್ರೊಂದ್ ಗುಂಪು ಸೇರ್ತಾರೆ, ಇವ್ರೊಂದ್ ಗುಂಪು ಸೇರ್ತಾರೆ, ಇನ್ನೊಂದ್ ಗುಂಪು ಸೇರ್ತಾರೆ. ಈಗ ನಿಮ್ ಮಾಧ್ಯಮದವ್ರು ನೋಡಿದ ತಕ್ಷಣ ಅದನ್ನ ಒಂದ್ ಗುಂಪು ನೋಡಿದ ತಕ್ಷಣ ಅದು ವೈಭವೀಕರಣ. ಇಲ್ಲಿ ನೋಡ DCM ಕಡೆ ಅವ್ರು ಇಲ್ಲಿ, ನನ್ ನೋಡಿದ ತಕ್ಷಣ ಏನ್ DCM ಕಡೆ ಕಣ, ಇವ್ ಮುಖ್ಯಮಂತ್ರಿ ಕಡೆ ಅವ್ರು ಬಂದಿಲ್ಲ ಕಣ ಇಲ್ಲಿ ಅಂತೀರಾ? ಯಾರ ನೇತೃತ್ವ ವಹಿಸವ್ರೆ? DK ಶಿವಕುಮಾರ್ ಏನು ವಹಿಸಿಲ್ಲ. ಎಲ್ಲಿ ವಹಿಸವ್ರೆ? ಮನೆಯಲ್ಲ ಸರ್, ಅದು ರೆಸಾರ್ಟ್. ಅದು ರೆಸಾರ್ಟ್, ಅದು ಯಾರೋ ಅವ್ರ ಸ್ನೇಹಿತರ ರೆಸಾರ್ಟ್, DK ಸಾಹೇಬ್ರ ಸ್ನೇಹಿತರ ರೆಸಾರ್ಟ್. ಅದು ನಮ್ಮ ಪಕ್ಷದ ಮುಖಂಡನ ರೆಸಾರ್ಟ್. ಅದು ರೆಸಾರ್ಟ್ ಅಲ್ಲ, ಅದು ಅವ್ರದ್ದು ಗೆಸ್ಟ್ ಹೌಸ್. ಅದು ಯಾರ ನೇತೃತ್ವ ವಹಿಸಿದ್ರು? ಇಲ್ಲ, ಅಲ್ಲೆಲ್ಲೋ ವಹಿಸಿಲ್ಲ. ಆತರ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಮೊನ್ನೆ ಮಾಡಿದಾಗ DK ಶಿವಕುಮಾರ್ ಅವರು ಹೊರಗಡೆ ಹೋಗಿರ್ಲಿಲ್ಲ, ಅವಾಗ ಅವ್ರನ್ನು ಕರೆದಿದ್ರು. DK ಶಿವಕುಮಾರ್ ಅವರು ಊರಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು, ಅದಕ್ಕೆ ಅವ್ರು ಬರಕ್ ಆಗ್ಲಿಲ್ಲ. ಆವಾಗ ನಮ್ಮ ಮಾಧ್ಯಮದವರು ಮುಖ್ಯಮಂತ್ರಿಗಳ ಜೊತೆ ಸೇರ್ಕೊಂಡು ಮಾಡ್ತಾವ್ರೆ ಯಾರ? ನಮ್ಗೂ ಆಹ್ವಾನ ಇತ್ತು, ನಾವು ಹೋಗ್ಲಿಲ್ಲ. ಅಂದ್ರೆ ಹೋಗ್ಲಿಲ್ಲ ಅಂತಂದ್ರೆ ಅಸೆಂಬ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ, ನಾವು 9:30 ಬಿಟ್ರು ಅಥವಾ ಹೋಗಿ ಮರಿಕೊಳ್ಳೋದಕ್ಕೆ. ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ರೆ ನಮ್ಮ ಸಿಎಂ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸಿಎಂ DCM ನಡುವೆ ಈ ಹೇಳಿಕೆ ಇದ್ದು ವಿಪಕ್ಷಗಳಿಗೆ ಈ ಇಡೀ ಸದನದಲ್ಲೂ ಕೂಡ ಅದೇ ಚರ್ಚೆ ಆಯ್ತು. ಒಂದು ರೀತಿ ಆಹಾರ ಆಗ್ತದೆ. ಇರ್ಲಿ, ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡುಹಿಡಿತದೆ. ಶೀಘ್ರದಲ್ಲೇ ಆಗ್ತದೆ ಪರಿಹಾರ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದ ರೂಪ ಕೊಡ್ತದೆ. ಯಾರು? ಇಕ್ಬಾಲ್ ಹುಸೇನ್ ಅವರು ಅವ್ರ ಗುರುಗಳು ಹೇಳಿದ್ರಂತೆ ಟೈಮ್ ಚೆನ್ನಾಗದೆ ಅಂತ. ಹೈಕಮಾಂಡ್ ಟೈಮ್ ಚೆನ್ನಾಗಿರ್ಬೇಕಲ್ಲ, ಇಕ್ಬಾಲ್ ಹುಸೇನ್ ಟೈಮ್ ಚೆನ್ನಾಗಿದ್ರೆ ಆಯ್ತದ? ಅದೃಷ್ಟ ಹುಡಿಕೊಂಬಂದಾಗ ಯಾವ ಲಕ್ಕಿ ನಂಬರ್ ಇರಲ್ಲ ಗುರು, ಎಲ್ಲ ಲಕ್ಕಿ ನಂಬರ್ಗಳೇ ಅದೃಷ್ಟ ಬಂದಾಗ. ನೀವೇನಾರ ಇದ್ರೆ ಆಮೇಲೆ ಮಾತಾಡೋಣ, ಇವ್ರು ಮುಗಿಸ್ಬಿಡ್ಲಿದು. ನಾನು ಹೈಕಮಾಂಡ್ ಆಗಿದ್ರೆ ಹೇಳಿವ, ನಾನು ಹೈಕಮಾಂಡ್ ಅಲ್ವಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ. ಭೇಟಿ ಮಾಡಿ ಅಭಿಪ್ರಾಯ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ. ಭರವಸೆ ಏನಿಲ್ಲ, ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನ ಕೊಟ್ಟಿದೆ. ಬಹಳ ಅದ್ಭುತವಾಗಿದೆ, ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.